ಇವತ್ತು ನಾವು ರುಚಿಯಾದ ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ. ಅನ್ನದ ಜೊತೆ ಬಡಿಸ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ, ಮಾಡೋದು ಕೂಡ ತುಂಬ ಸುಲಭ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಲ್ಲಿ 2 ಮೂಲಂಗಿನ ತೊಗೊಂಡಿದ್ದೇನೆ. ಮೂಲಂಗಿ ಸಿಪ್ಪೆನ ತೆಗೆದು ಅದನ್ನು ಸುಮಾರು 1.5 ಇಂಚ್ ಗಾತ್ರಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ. ಅದನ್ನು ಕುಕ್ಕರಿಗೆ ಹಾಕಿದ್ದೇನೆ. 1/4 ಕಪ್ ಆಗುವಷ್ಟು ತೊಗರಿಬೇಳೆನ ಸುಮಾರು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ನೆನೆಸಿದರೆ ಬೇಗ ಬೇಯ್ತದೆ ಅಂತೇಳಿ ನೆನೆಸಿರೋದು. ಅದನ್ನು ಕೂಡ ಕುಕ್ಕರಿಗೆ ಹಾಕಿದ್ದೇನೆ. ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿನ ಪುಡಿ, ಸುಮಾರೊಂದು 2.5 ಇಂದ 3 ಕಪ್ ಆಗುವಷ್ಟು ನೀರು. ಮೂಲಂಗಿ ಮತ್ತು ಬೇಳೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. 3 ವಿಷಲ್ ಬರೋ ತನಕ ದೊಡ್ಡ ಉರಿಯಲ್ಲಿ ಪ್ರೆಷರ್ ಕುಕ್ ಮಾಡ್ಕೊಳ್ಬೇಕು. ಪ್ರೆಷರ್ ಪೂರ್ತಿಯಾಗಿ ಇಳಿದ ಮೇಲೆ ಕುಕ್ಕರ್ ಮುಚ್ಚಳ ತೆಗೆದಿದ್ದೇನೆ. ಮೂಲಂಗಿ ಚೆನ್ನಾಗಿ ಬೆಂದಿದೆ, ಬೇಳೆ ಕೂಡ ಬೆಂದಿದೆ. ಈಗ ಒಂದು ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೇ 3 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, 1/4 ಚಮಚ ಮೆಂತ್ಯ ಬೀಜ, ಅರ್ಧ ಚಮಚ ಜೀರಿಗೆ, 8 ರಿಂದ 10 ಕಾಳುಮೆಣಸು, ಹಾಗೆಯೇ 2 ದೊಡ್ಡ ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕಿ ಕೆಂಪಿಗೆ ಇವಿಷ್ಟನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಿರೋ ಸಾಮಗ್ರಿಗಳನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕಿದ್ದೇನೆ. ಒಣಮೆಣಸಿನಕಾಯಿ 10 ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಮೈಲ್ಡಾಗಿ ಇದೆ. ಇದು ಬ್ಯಾಡಗಿ ಮೆಣಸಿನಕಾಯಿ ಆಗಿರೋದ್ರಿಂದ ತುಂಬ ಖಾರ ಆಗೋದಿಲ್ಲ. ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರಿದು ತೆಗೆದಿದ್ದೇನೆ. ಹಾಗೆಯೇ 10 ರಿಂದ 12 ಸಿಪ್ಪೆ ತೆಗೆದಿರುವ ಬೆಳ್ಳುಳ್ಳಿ ಎಸಳು, 1 ಈರುಳ್ಳಿ ದೊಡ್ಡ ಗಾತ್ರದ್ದು ಹೆಚ್ಚಿ ಹಾಕಿದ್ದೇನೆ. ಮತ್ತೆ 1 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನ ಹುರ್ಕೊಳ್ತಾ ಇದ್ದೇನೆ. ಮೂಲಂಗಿ ಸಾಂಬಾರಾದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಬೇಕಾಗ್ತದೆ ಈ ಸಾಂಬಾರಿಗೆ. ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಬೇಳೆ ಮತ್ತು ಕಾಯಿ ತುರಿ ಎರಡನ್ನೂ ಹಾಕುವಾಗ ಸಾಂಬಾರಿನಲ್ಲಿ ಕಾಯಿ ತುರಿ ಸ್ವಲ್ಪ ಕಡಿಮೆನೇ ಹಾಕಬೇಕು. ಇಲ್ಲದೇ ಇದ್ದರೆ ಸಾಂಬಾರು ತಣಿತಾ ಹೋದಾಗಿ ತುಂಬ ದಪ್ಪ ಆಗ್ತದೆ. ಕಾಯಿ ಹಾಕದೇನೂ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಕಾಯಿ ಹಾಕಿದ್ದೇನೆ. ಈಗ ಹುರಿದಿರುವಂಥ ಎಲ್ಲ ಸಾಮಗ್ರಿಗಳು ಸ್ವಲ್ಪ ತಣ್ಣದಿದೆ, ತಟ್ಟೆಗೆ ಹಾಕಿ ಇಟ್ಟಿದ್ದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಈಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಪುನಃ ಅದೇ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಹಾಗೆಯೇ ಸಾಂಬಾರು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನೀರು ಹಾಕಿದ್ದೇನೆ. ಬೇಳೆ ಬೇಯಿಸಿದ್ರ ಜೊತೆಗೆ ನೀರು ಕೂಡ ಇದೆ. ಮೂಲಂಗಿ ಮತ್ತು ಬೇಳೆ ಬೇಯಿಸಿದ್ರ ಜೊತೆಗೆ ಅದು ಹಾಕಿದ ಮೇಲೆ ಮತ್ತೆ ಹದ ಸರಿ ಆಗ್ತದೆ. ಇಲ್ಲಿಗ 2 ದೊಡ್ಡ ಚಮಚ ಆಗುವಷ್ಟು ಹುಣಸೆಹಣ್ಣಿನ ರಸ, 2 ಚಮಚ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಒಮ್ಮೆ ಚೆನ್ನಾಗಿ ಕಲಕಿದ್ದೇನೆ. ಈಗ ಇಲ್ಲಿ ಗ್ರೇವಿ ಸ್ವಲ್ಪ ದಪ್ಪ ಅಂತ ಅನಿಸ್ತಾ ಇದೆ. ನಂತರ ಸರಿ ಆಗ್ತದೆ. 3 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸ್ಕೊಂಡಿದ್ದೇನೆ ಇದನ್ನು ಮೊದಲು. ಆಮೇಲೆ ನಾನು ಬೇಯಿಸಿಟ್ಕೊಂಡಿರುವಂಥ ಮೂಲಂಗಿ ಮತ್ತು ಬೇಳೆ ಮಿಶ್ರಣ ಹಾಕಿದ್ದೇನೆ. ನೀರು ಸಮೇತ ಹಾಕಿದ್ದೇನೆ. ಈಗ ಒಮ್ಮೆ ಕಲಕಿ ಹದ ನೋಡ್ಕೊಳ್ಬೇಕು. ಮತ್ತು ಕೂಡ ದಪ್ಪ ಅಂತ ಅನಿಸಿದರೆ ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಬೋದು. ಉಪ್ಪನ್ನು ನೋಡಿ ಸರಿ ಮಾಡ್ಕೊಳ್ಳಿ. ಮಧ್ಯಮ ಉರಿಯಲ್ಲಿ ಒಂದು 5 ರಿಂದ 7 ನಿಮಿಷ ಕುದಿಸ್ಕೊಳ್ಬೇಕು. ಮಧ್ಯೆ ಮಧ್ಯೆ ಕಲಕ್ತಾ ನೋಡ್ತಾ ಇರಬೇಕು. ಬೇಳೆ ಮತ್ತು ಕಾಯಿ ಎರಡೂ ಹಾಕಿರೋದ್ರಿಂದ ಬೇಗ ದಪ್ಪ ಆಗ್ತದೆ. ಗ್ರೇವಿ ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೊಳ್ಬೇಕು. ಕೊನೆಯಲ್ಲಿ 2 ದೊಡ್ಡ ಚಮಚ ತುಪ್ಪನ ಬಿಸಿ ಮಾಡಿ, 1 ಚಮಚ ಸಾಸಿವೆ, 1 ಒಣಮೆಣಸು ತುಂಡು ಮಾಡಿ ಹಾಕಿದ್ದೇನೆ. 10 ರಿಂದ 15 ಕರಿಬೇವಿನ ಎಲೆ, ಚಿಟಿಕೆ ಆಗುವಷ್ಟು ಇಂಗಿನ ಪುಡಿ ಹಾಕಿ ಚೆನ್ನಾಗಿ ಹುರಿದು ಈ ಒಗ್ಗರಣೆನ ತೆಗೆದು ಸಾಂಬಾರಿಗೆ ಹಾಕಿದರೆ ಆಯಿತು. ನೀವು ಒಗ್ಗರಣೆನ ಎಣ್ಣೆಯಲ್ಲಿ ಕೂಡ ಕೊಡ್ಬೋದು. ತುಪ್ಪದಲ್ಲಿ ಕೊಟ್ಟರೆ ಫ್ಲೇವರ್ ಚೆನ್ನಾಗಿರ್ತದೆ. ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕೋದು ಆಪ್ಷನಲ್ ಈ ಸಾಂಬಾರಲ್ಲಿ. ಇದೀಗ ರೆಡಿಯಾಗಿದೆ. ಬಿಸಿ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ಮೂಲಂಗಿ ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಧನ್ಯವಾದಗಳು.